ಅದೇ ರೀತಿ ಭಾಷಣದಲ್ಲಿ ಮಾತಾಡ್ತಿದ್ದಾಗ ಅವರು GST ಹೇಳ್ತಿದ್ರು ರಾಂಗ್ ಅಂತ. ಹಾಗಾದ್ರೆ GSTನ ಯುನಾನಿಮಸ್ ಆಗಿ ಪಾಸ್ ಮಾಡಿ ತಾನೆ ಕಾಂಗ್ರೆಸ್ ಸರ್ಕಾರನೂ ಎಲ್ಲ ಸೇರಿ ಅದರಲ್ಲಿರೋ ಹುಳುಕುಗಳನ್ನು ಸರಿ ಮಾಡಬೇಕು, ಬೇರೆ ವಿಚಾರ. ಯುನಾನಿಮಸ್ಲಿ ಎಲ್ಲರೂ ಸರ್ವಾನುಮತದಿಂದ ಪಾಸ್ ಮಾಡಿದ್ದು. ಮತ್ತು GST ಕೌನ್ಸಿಲ್ ಏನಿದೆ ಅದರಲ್ಲಿ ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಸರ್ಕಾರಗಳಿರೋ ರಾಜ್ಯಗಳು ಕೂತ್ಕೊಂಡೇ ತಾನೇ ನೀವು ತೀರ್ಮಾನ ಮಾಡ್ತಿರೋದು. ಹಾಗಾದ್ರೆ ಆ ಕಮಿಟಿ ಒಳಗೆ ಹೋಗಿ ಒಪ್ಪಿಗೆ ಕೊಟ್ಟು ಬಂದಂತಹ ಕಾಂಗ್ರೆಸ್ಸಿನ ಮಂತ್ರಿಗಳೆಲ್ಲರೂ ದೇಶದ್ರೋಹಿಗಳಂಗಾರೆ. ಅಲ್ಲಿ ಒಪ್ಪಿಗೆ ಕೊಡೋದು, ಇಲ್ಲಿ ಬಂದು ಮಾತಾಡೋದು. ಕಾಂಗ್ರೆಸ್ ಪರವಾಗಿ ಆ ಸರ್ಕಾರಗಳನ್ನು ಪ್ರತಿನಿಧಿಸುವ ಯಾರ್ಯಾರ ಮಂತ್ರಿಗಳು GST ಕೌನ್ಸಿಲ್ ಒಳಗೆ ಹೋಗಿ ಅದರಲ್ಲಿರೋ ಬದಲಾವಣೆಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ ಅವರ ದೇಶದ್ರೋಹಿಗಳಂಗಾರೆ. ಫಸ್ಟ್ ಡಿಸ್ಮಿಸ್ ದೆಮ್ ಫ್ರಮ್ ಯುವರ್ ಪಾರ್ಟಿ. ನಿಮ್ಮ ಪಾರ್ಟಿ ಅದನ್ನು ಒಪ್ಪಲ್ಲ ಅನ್ನೋದು. ಅಗೇನ್ GST ಒಳಗಡೆ ತಪ್ಪುಗಳನ್ನು ಸರಿ ಮಾಡಬೇಕು, ಒಂದು ವಾದ ನಡಿಬೇಕು. ಅಥವಾ ಸ್ಲ್ಯಾಬ್ಗಳನ್ನು ರಿಪೇರಿ ಮಾಡಬೇಕು, ಒಂದು ವಾದ ನಡಿಬೇಕು. ಹೈಯರ್ ಸ್ಲ್ಯಾಬ್ಸ್ ಆಗ್ತಾ ಇದೆ ಅಥವಾ ಲೋಯರ್ ಸ್ಲ್ಯಾಬ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನಡಿಬೇಕು. ದಾಟ್ಸ್ ಕರೆಕ್ಟ್. ಅದನ್ನು ಕೇಳೋದು ಬಿಟ್ಟು ಅವರು ಕ್ಷಮೆ ಕೇಳಿದ್ದಾರೆ ಯಾರು ಅಮಿತ್ ಶಾ. ಯಾಕೆ ಕ್ಷಮೆ ಕೇಳಬೇಕು? ಅವರು ಕೇಳಬಾರ್ದು. ಅವರು ಯಾಕೆ ಸರ್? ಚರ್ಚೆ ನಡೀಬೇಕು. ಶಿವನ ತ್ರಿಶೂಲ ಹಿಂಸೆಯ ಅಥವಾ ಧರ್ಮ ರಕ್ಷಣೆಯ ಸಂಕೇತವ ಅನ್ನೋ ಚರ್ಚೆ ನಡೀಬೇಕು. ಕ್ಷಮೆ ಕೇಳಕೂಡ್ದು. ಕ್ಷಮೆ ಕೇಳಿದ ತಕ್ಷಣ ತಿಪ್ಪೆ ಸಾರಿಸಿ ಹೋಗಬಾರ್ದು. ಅದು ಹೋಗಬಾರ್ದು. ಈ ದೇಶದಲ್ಲಿ ಒಂದು ವಿಚಿತ್ರವಾದಂತಹ ರೋಗ ಬಂದಿದೆ. ಅನುಕೂಲವಾದಾಗ ಹೌದೆಂದು, ಅನುಕೂಲವಾಗಲಿಲ್ಲ ಅಂದಾಗ ನನಗೆ ಸಂಬಂಧ ಇಲ್ಲ ಅಂತ ದೂರ ಹೋಗಿ ಒಂಥರ ಎಸ್ಕೇಪ್ ಆಗ್ಬಿಡೋದು. ಅದಕ್ಕೆ ಜಾಗ ಬಿಡಬಾರ್ದು. ಚರ್ಚೆ ಆಗಬೇಕಲ್ಲಿ. ಅವ್ರು ಹೇಳಿ ಸರಿನಾ ಅಂತ. ನ್ಯಾಯ ಚರಿತ್ರೆಯಲ್ಲಿ ಹೊಸದಾಗಿ ಅಧ್ಯಾಯ ಶುರುವಾಗಿದೆ. ಬ್ರಿಟಿಷರ ಕಾಲದಿಂದ ಇದ್ದಂತಹ ನ್ಯಾಯ ಏನೇನಿತ್ತು, IPC ಪೀನಲ್ ಕೋಡ್, ಇಂಡಿಯನ್ ಪೀನಲ್ ಕೋಡ್, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂದರೆ ಸಾಕ್ಷ್ಯ ಕಾನೂನು ಎಲ್ಲ ಇತಿಹಾಸ ಸೇರಿದೆ. ಇವತ್ತು ಆ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ BNS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ CRP ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ವಿಚ್ ಇಸ್ ಎವಿಡೆನ್ಸ್ ಆಕ್ಟ್ ಅದು ರೀಪ್ಲೇಸ್ ಮಾಡಿದೆ, ಬದಲಾಯಿಸಿದೆ. ಇದು ಕಳೆದ ಲೋಕಸಭೆಯಲ್ಲೇ ಪಾಸಾಯಿತು, ಇವತ್ತಿನಿಂದ ಜಾರಿ ಅಲ್ವಾ. ಡೆಲ್ಲಿನಲ್ಲಿ ಯಾರೋ ಫಸ್ಟ್ ಕೇಸ್ ಹಾಕಿದಾರಂತೆ, ಬೆಂಗಳೂರಲ್ಲೂ ಹಾಕಿದ್ದಾರೆ, ದಿಲ್ಲಿಲೂ ಹಾಕಿದ್ದಾರೆ, ಎಲ್ಲ ಕಡೆನೂ ಹಾಕಿದ್ದಾರೆ. ಈ ಪ್ರಕ್ರಿಯೆ ಬದಲಾವಣೆ ಹೊಸ ಕಾನೂನಲ್ಲಿ ಭಾರತೀಯ ನ್ಯಾಯ ವ್ಯವಸ್ಥೆ ಪ್ರಕರಣಗಳ ತನಿಖೆ ಮತ್ತು ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಿದೆ. 0 FIR, ಠಾಣಾ ವ್ಯಾಪ್ತಿ ಮೀರಿ ಎಲ್ಲಿ ಬೇಕಾದರೂ FIR ಹಾಕ್ಬೋದು. ಭಾಳ ಕಡೆ ಈಗ ಠಾಣಾ ವ್ಯಾಪ್ತಿಯಲ್ಲಿ FIR ಹಾಕಬೇಕು ಅಂತಿದೆ. ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲದೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಮೊದಲು ಇತ್ತದು, ಬಟ್ ಪೊಲೀಸ್ನವ್ರು ಕೇಳಿಸ್ಕೊತಿರ್ಲಿಲ್ಲ. ಎಲ್ಲೇ ಪ್ರಕರಣ ಬಂದರೂ ತೆಗೆದುಕೊಳ್ಳಿ, ಆ ವ್ಯಾಪ್ತಿಯ ಠಾಣೆಗೆ ಅದನ್ನು ವರ್ಗಾಯಿಸಿ ಅಂತಲೇ ಹೇಳ್ತಾ ಇದ್ರು. ಮಾಡ್ತಿರ್ಲಿಲ್ಲ ಪೊಲೀಸ್ನವ್ರ ಆ ಕೆಲಸನ. ಈಗ ಕಾನೂನಿನ ಮೂಲಕ ಬರ್ತಾ ಇದೆ. ಪೊಲೀಸ್ ಠಾಣೆಗೆ ತೆರಳದೆಯೇ ದೂರು ದಾಖಲು ಅಂದರೆ ಬೇರೆ ಬೇರೆ ಮಾರ್ಗಗಳು. ಡಿಜಿಟಲ್ ಮೆಸೆಂಜರ್ಗಳ ಮೂಲಕ ಸಮನ್ಸನ್ನು ಜಾರಿಗೆ ಕೊಡೋದು ಅಂದರೆ ವಾಟ್ಸಪ್ಪಲ್ಲಿ. ಆಗಲೇ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ದು ಕೆಲವು ರೆಫರ್ಡಲ್ಲಿ ಜಡ್ಜ್ಮೆಂಟ್ಗಳಿದೆ. ನೀವು ರಿಜಿಸ್ಟರ್ಡ್ ಅದರಲ್ಲಿ ಇದ್ದರೆ ವಾಟ್ಸಪ್ಪಲ್ಲಿ ಬಂದರೂ ಅದು ಸಮನ್ಸ್ ಅಂತಾನೆ ಪರಿಗಣಿಸಬೇಕು ಅಂತ ಈಗಾಗಲೇ ಇದೆ. ಅತ್ಯಾಚಾರ ಸಂತ್ರಸ್ತರಿಗೆ ಈ ಹೇಳಿಕೆ ನೀಡಲು ಅವಕಾಶ, ಕೋರ್ಟ್ಗೆ ಆಡಿಯೋ ವಿಡಿಯೋ ಸಲ್ಲಿಸುವ ಸೌಲಭ್ಯ, ಈ ಮೀಡಿಯಾ ಮೂಲಕ ಕೋರ್ಟ್ಗೆ ಹಾಜರಾಗಕ್ಕೆ ಅವಕಾಶ, ಕ್ರಿಮಿನಲ್ ಈ ಮೀಡಿಯಾ ಮೂಲಕ ಅಂದರೆ ಎಲ್ಲ ದೂರದಲ್ಲಿದ್ದಾಗ ಅಲ್ಲಿ ಹಾಜರಾಗಲೇಬೇಕು ಅಂತಿಲ್ಲ, ವಿಡಿಯೋನಲ್ಲಿ ಅಪಿಯರ್ ಆಗ್ಬೋದು. ಕ್ರಿಮಿನಲ್ ಕೇಸ್ ತನಿಖೆ 60 ದಿನದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಈಗಲೂ ಇದೆ, 6 ಮಂತ್ಸ್ ಇದೆ, ಈಗ 6 ತಿಂಗಳಿದೆ, ಅದನ್ನು 60 ದಿನಕ್ಕೆ ತಂದಿದ್ದಾರೆ. ಕ್ರಿಮಿನಲ್ ಕೇಸ್ ವಿಚಾರಣೆ ಪೂರ್ಣಗೊಂಡ 45 ದಿನದಲ್ಲಿ ತೀರ್ಪು. ಐ ಡೋಂಟ್ ನೋ ಅದಾಗತ್ತಾ ಆಗಲ್ವಾ ಅಂತ ಮಾಡಿದ್ದಾರೆ. ಯಾಕಂದರೆ ಕೆಲವು ಸರಿ ಜಡ್ಜ್ಗಳು ಚೇಂಜ್ ಆಗಿಬಿಡ್ತಾರೆ, ರೀಹಿಯರಿಂಗ್ ಆಗುತ್ತೆ, ಕೆಲವು ಸರಿ ಪೆಂಡಿಂಗ್ ಇಟ್ಬಿಟ್ಟಿರ್ತಾರೆ, ಗೊತ್ತಿಲ್ಲ. ತನಿಖೆ ವಿಚಾರಣೆ ಪ್ರತಿ ಹಂತದಲ್ಲೂ ಸಂತ್ರಸ್ತರಿಗೆ ವಾಟ್ಸಪ್ ಮಾಹಿತಿ. ಕ್ರಿಮಿನಲ್ ಕೇಸ್ ವಿಚಾರಣೆ ಕೋರ್ಟ್ ಗರಿಷ್ಠ 2-3 ವಾಯ್ದೆ ಕೊಡ್ಬೋದು ಅಷ್ಟೇ ಅಂತ ಹೇಳ್ತಿದ್ದಾರೆ. ಮಹಿಳೆಯರು, ವಿಕಲಚೇತನರು, ರೋಗಿಗಳು, ಮಕ್ಕಳು, ಹಿರಿಯರು ಠಾಣೆಗೆ ಹೋಗುವ ಅವಶ್ಯಕತೆ ಇಲ್ಲ, ತಾವಿದ್ದಲ್ಲಿಗೆ ಬೇಕಾದ್ರೆ ಕರೆಸ್ಕೋಬೋದು ಅಂತ ಪೊಲೀಸರು ಅಂತ ಹೇಳಿದ್ದಾರೆ. ಪೊಲೀಸ್ ಕಸ್ಟಡಿಯ ಗರಿಷ್ಠ ಅವಧಿಯನ್ನು 14 ದಿನದಿಂದ 60 ದಿನದವರೆಗೆ ಹೆಚ್ಚಳ ಮಾಡಿದ್ದಾರೆ. ದಿಸ್ ಈಸ್ ಆ್ಯಕ್ಚುಲಿ ಅಬ್ಜೆಕ್ಷನಬಲ್. ಇದನ್ನು ಯಾರು ಪ್ರಶ್ನೆ, ಯಾಕಂದರೆ ಪೊಲೀಸ್ ಕಸ್ಟಡಿನ ಎಕ್ಸ್ಟೆನ್ಷನ್ ಕೊಡೋದು ಭಾಳ ಗ್ರೇಟ್ ಅಂತೇನಲ್ಲ. ಅದು ಲಾರ್ಜ್ಲಿ ಇಟ್ ಕುಡ್ ಬಿ ಮಿಸ್ಯೂಸ್ಡ್. ಅದು ಸಾಧ್ಯತೆ. ದೇಶದ್ರೋಹ ಪದಕ್ಕೆ ಕತ್ತರಿ, ದೇಶದ ಸಾರ್ವಭೌಮತೆ ಸಮಗ್ರತೆಗೆ ಧಕ್ಕೆ ತಂದರೆ ಕಠಿಣ ಶಿಕ್ಷೆ, ಅದನ್ನು ತರಬೇಕು. ಯಾಕಂದರೆ ಈ ದೇಶಕ್ಕೆ ಇದ್ದು ಇಲ್ಲೇ ದೇಶ ಒಡೆದು ಬಿಡ್ತೀನಿ, ದೇಶ ಇದು ಅಂತ ಮಾತಾಡಿ ಇನ್ಯಾವುದೋ ದೇಶಕ್ಕೆ ಜಿಂದಾಬಾದ್ ಅಂತ ಕೂಕ್ಕೊಂಡು ಓಡಾಡೋ ಗಿರಾಕಿಗಳಿಗೆ ಯಾವ ಮುಲಾಜು ತೋರಿಸ್ಬೇಕಾಗಿಲ್ಲ, ಅವಶ್ಯಕತೆ. ಆರ್ಥಿಕ ಭದ್ರತೆಗೆ ಅಪಾಯ, ಭಯೋತ್ಪಾದಕರ ವ್ಯಾಪ್ತಿಗೆ ತಂದಿದ್ದಾರೆ, ನಕಲಿ ನೋಟು ಇಂಥದ್ನೆಲ್ಲ. ಓಕೆ.
ವ್ಯಕ್ತಿಗಳ ಒತ್ತೆ ಕಿಡ್ನ್ಯಾಪ್ ಮಾಡಿ ಸರ್ಕಾರಗಳ ಮುಂದೆ ಬೇಡಿಕೆ ಇರಿಸೋದು ಭಯೋತ್ಪಾದನೆಗೆ ಸಮ ಅಂತಂದಿದ್ದಾರೆ. ಮಕ್ಕಳ ಮೇಲಿನ ಸಾಮೂಹಿಕ ಅತ್ಯಾಚಾರಕ್ಕೆ ಗರಿಷ್ಠ ಗಲ್ಲು ಶಿಕ್ಷೆಯನ್ನು ತಂದಿದ್ದಾರೆ, ಅಂದರೆ ಅಂಡರ್ ಏಜ್ನಲ್ಲಿ. ಆಮಿಷ, ಸುಳ್ಳು ಭರವಸೆ, ಮಾರುವೇಷದಲ್ಲಿ ಲೈಂಗಿಕ ಸಂಬಂಧ ಹೊಂದುವುದು ಇವೆಲ್ಲ ಅಪರಾಧ ಅಂದಿದ್ದಾರೆ. ಮದುವೆ ಆಗುವ ಆಮಿಷ, ಒಡ್ಡಿ, ಲೈಂಗಿಕ ದೌರ್ಜನ್ಯ, ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದ್ದಾರೆ. ಓಕೆ, ಜಾತಿ ಧರ್ಮ ಲಿಂಗದ್ವೇಷದ ಮೇಲೆ ಗುಂಪು ದಾಳಿ ನಡೆಸಿದ್ರೆ ಜೀವಾವಧಿ ಶಿಕ್ಷೆ ಅಂತ ತಂದಿದ್ದಾರೆ. ಎಸ್. ಇನ್ನು ದೇಶದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿ ಮಾಡಿರುವುದಕ್ಕೆ ವಿಪಕ್ಷ ಕಾಂಗ್ರೆಸ್ ಬಲವಾಗಿ ಖಂಡಿಸಿದೆ. ಇದು ಬಲವಂತವಾಗಿ ಜಾರಿ ಮಾಡಲಾಗಿದೆ, ಬುಲ್ಡೋಸರ್ ನ್ಯಾಯ ಅಂತ ಹೇಳಿದ್ದಾರೆ. ಹೊಸ ಕಾನೂನುಗಳನ್ನು ಕ್ರೂರ ಕಾಯ್ದೆಗಳು ಅಂತ ಟಿಎಂಸಿ ಬಣ್ಣಿಸಿದೆ. ಅಮಿತ್ ಶಾ ಮಾತ್ರ ಸಮರ್ಥಿಸಿಕೊಂಡಿದ್ದಾರೆ. ಬಲವಂತ ಅಂದ್ರೆ ಈ ಕಾನೂನನ್ನು ಜಾರಿಗೆ ತರುವಾಗ ಲೋಕಸಭೆಯಲ್ಲಿ ಅವರೆಲ್ಲ ಹೊರಗಡೆ ಇದ್ರು, ಸಸ್ಪೆನ್ಷನ್ ಆಗಿತ್ತು ಅದು ಅಂತ ಅಲ್ವಾ? ಓಕೆ, ಅದಾದ ಮೇಲೆ ಆದ್ರೂ ಇದು ಜಾರಿಗೆ ಬರೋ ಇವತ್ತಿಗೆ ಹಿಂದಕ್ಕೆ ಯಾರಾದರೂ ಒಬ್ಬರು ಅದನ್ನು ಚರ್ಚೆಗೆ ಒಳಪಡಿಸ್ಬೇಕಿತ್ತಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾನ್ಫರೆನ್ಸ್ ಮಾಡಿದ್ದೀರಿ ಹೊಸ ಕಾನೂನು ವಿಚಾರದಲ್ಲಿ? ನೆಕ್ಸ್ಟ್ ಎಲ್ಲೋ ಪರಮೇಶ್ವರು ಎಚ್ ಕೆ ಪಾಟೀಲ್ರು ಏನೋ ಹೇಳಿದ್ದಾರೆ, ತಿದ್ದುಪಡಿ ತರ್ತೀವಿ. ಯಾರು ತರೋದು ತಿದ್ದುಪಡಿ? ರಾಜ್ಯಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಮಾಡ್ತಾರೆ ತಿದ್ದುಪಡಿ? ಹೆಂಗೆ ತರ್ತೀರಿ? CRP ಇದಕ್ಕೆ ಕ್ರಿಮಿನಲ್ ಕೋಡ್ಗೆ ನೀವು ಹೆಂಗೆ ತರ್ತೀರಿ ಕ್ರಿಮಿನಲ್ ಕೋಡ್ ತಿದ್ದುಪಡಿನ? ಐ ಡೋಂಟ್ ನೋ ಹೌ. ಕೆಲವೊಂದು ವಿಷಯದಲ್ಲಿ ಅದನ್ನು ಅವಕಾಶ ಇದೆ ಅಂತ ಹೇಳ್ತಾರೆ ಸರ್. ಗೊತ್ತಿಲ್ಲ, ತಂದಾಗ ನೋಡೋಣ. ತನ್ನಿ, ಅದು ಏನು ತರ್ತೀರಿ? ಹೇಗಾಗುತ್ತೆ ನೋಡೋಣ, ಅದನ್ನ ಹೆಂಗೆ ತರ್ತೀರಿ ಅಂತ ನೋಡೋಣ. ತಗೊಂಬನಿ. ಓಕೆ, ಸಾಧ್ಯ ಇಲ್ಲ, ಹಂಗಾಗಲ್ಲ. ಎರಡನೇದು, ಇದು ಇಡೀ ತಪ್ಪು ಅಂತ ನೀವು ಹೇಳಕ್ ಬರಲ್ಲ, ಇಡೀ ಸರಿ ಅಂತಾನೂ ಅಲ್ಲ ಇರ್ಬೋದು. ಯಾಕೆ ಅಂದರೆ IPC ಬ್ರಿಟಿಷರು ಬಿಟ್ಟು ಕೊಟ್ಟು ಹೋದ ಬಳುವಳಿ ನಮಗದು. ಸ್ವಾತಂತ್ರ್ಯ ತಂದ ಕಾಂಗ್ರೆಸ್ಸು ಶುಡ್ ಬಿ ಪ್ರೌಡ್. 75 ವರ್ಷ ಆದಮೇಲೆ ನಮ್ಮದೇ ಕಾನೂನು ಮಾಡ್ಕೊಳ್ಳೋ ಸ್ಟೇಜಿಗೆ ನಾವು ಬಂದಿದ್ದೀವಿ ಅಂತ. ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ, ಇಲ್ಲಿ ಬ್ರಿಟಿಷರು ಬಿಟ್ಟು ಹೋಗಿದ್ದಕ್ಕೊಂದು ಉಳಿಸಿಕೊಳ್ಳಲು ಹೋರಾಟ. ಯಾಕದು? IPCನೂ ತಂದಾಗ ಏನಿತ್ತು ಅದೇ ಉಳ್ಕೊಂಡಿರಲಿಲ್ಲ ನಿನ್ನೆವರೆಗೆ. ಅದರಲ್ಲೂ ಬದಲಾವಣೆಗಳಾಗ್ತಾನೆ ಬಂತು. ಕೆಲ ಮಾರ್ಪಾಡುಗಳು CRPCಲೂ ಹೌದು, ಎವಿಡೆನ್ಸ್ ಆ್ಯಕ್ಟಲ್ಲೂ ಹೌದದು. ಲೈಕ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಬದಲಾಯಿಸಿದರೆ ನೋಡಿ ಅಂದರೆ ಬದಲಾಗಿದೆ, ಬದಲು ತಿದ್ದುಪಡಿಗಳ ಮೂಲಕ ಆಗಿದೆ ಅಷ್ಟೇ. ಪೂರ್ತಿಯಾಗಿ ಅದರ ಮೂಲವಾದಂತಹ ಆಶಯಗಳಿಗೆ ಧಕ್ಕೆಯಾಗದ ರೀತಿ ತಿದ್ದುಪಡಿಗಳಾಗಿವೆ. ಹಾಗೆ ಈ ಹೊಸ ಬಂದಿರೋ ಕಾಯ್ದೆನೂ ಇದು ಸರಿ ಇಲ್ಲ, ತಿರ್ಸರ ಸರಿ ಇಲ್ಲ, ಇದು ಜಾರಿ ಆಗಲಿ ಆಗಲ್ಲ. ಇದರಲ್ಲಿ ಒಳ್ಳೆಯ ಅಂಶಗಳು ಕೆಲವಿದೆ. ಹಾಗಾಗಿ ಇದನ್ನು ಚರ್ಚೆಗೆ ಒಳಪಡಿಸಿ ನಂತರ ತಿದ್ದುಪಡಿಗಳ ಮೂಲಕ ಇದನ್ನು IPC ರಿಪೇರಿ ಮಾಡ್ಕೊಂಡಂಗೆ ಮಾಡ್ಕೋಬಹುದು, ಭಾರತೀಯತೆಗೆ ಒಗ್ಗಿಕೊಳ್ಳಬೇಕಾದ ರೀತಿಯಲ್ಲಿ. ಅದನ್ನು ಬಿಟ್ಟು ಸರಿ ಇಲ್ಲ, ನಾವು ಎಲ್ಲ ಕಿತ್ತಾಕ್ಬಿಡ್ತೀವಿ. ಕಿತ್ತಾಕಕ್ಕಾಗಲ್ಲ. ನೀವು ಮಾಡಿದ್ದನ್ನೆಲ್ಲ ವಿರೋಧ. ಈಗ ನೀಟ್ ಸರಿ ಇಲ್ಲ, ತಮಿಳ್ನಾಡಿನವ್ರು ಯಾವಾಗಲೂ ನೀಟ್ ಸರಿ ಇಲ್ಲ, ನಾವು ಒಪ್ಪಲ್ಲ. ತೆಗೀರಿ ನೋಡೋಣ, ಯಾಕೆ ತೆಗಿಯಕ್ಕಾಗ್ತಾ ಇಲ್ಲ? ಕರ್ನಾಟಕನೇ ತೆಗೀರಪ್ಪ ನೀಟು, ನೋಡೋಣ ಯಾಕೆ ತೆಗಿಯಕ್ಕಾಗ್ತಿಲ್ಲ. GST ಬೇಡ, ನಮಗೆ GST ಬೇಡ, GST ಸರಿ ಇಲ್ಲ. ರಾಹುಲ್ ಗಾಂಧಿ ಬಂದ್ಬಿಡಿ ಕರ್ನಾಟಕ ಆಚೆಗೆ, ರಾಹುಲ್ ಗಾಂಧಿ ಹೇಳಿದ್ಮೇಲೆ GSTಯಿಂದ ನೋಡೋಣ ಬನ್ನಿ. ಕೆಲವು ಕಾನೂನುಗಳು ಕೇಂದ್ರದ ಪರಿವ್ಯಾಪ್ತಿಯಲ್ಲಿ ದೇಶಕ್ಕೆಲ್ಲ ಅಪ್ಲೈ ಆಗೋವಾಗ ನೀವು ಅದರಲ್ಲಿ ಬಹಳ ಆಟ ಆಡೋಕ್ಕಾಗಲ್ಲ. ಆಕ್ಷೇಪಗಳನ್ನು ರಿಪೇರಿ ಮಾಡೋ ಕಡೆ ಗಮನ ಕೊಡಬೇಕೀಗ. ಇದರಲ್ಲೂ ಅಡಗಿರಬಹುದಾದ ಕೆಲವು ನ್ಯೂನ್ಯತೆಗಳೇನಿವೆ ಅದನ್ನು ನಂತರವೂ ತಿದ್ದುಪಡಿ ಮೂಲಕ ತರಬಹುದು. ಅದು ಬಿಟ್ಟು ಇಡೀ ವ್ಯವಸ್ಥೆನೇ ಸರಿ ಇಲ್ಲ ಅಂದ್ಬಿಟ್ರೆ ಈಗ ಇದನ್ನು ತಿದ್ದುಪಡಿ ಮಾಡಬಹುದಿತ್ತು ಅಥವಾ ಹೊಸದನ್ನು ತರೋದೇ ಅವಶ್ಯಕತೆ ಇತ್ತ ಸರ್? ನಾಟ್ ನೆಸೆಸರಿ. ಅವರೇ ಹೇಳಿದ್ದಾರೆ 99% ಕಾಪಿ ಹೊಡೆದ ಅಂಶಗಳೇ ಇದೆ ಹೊಸ ಕಾನೂನಲ್ಲಿ. ಹಾಗಾದ್ರೆ ಪ್ರಾಬ್ಲಮ್ ಏನು? ಇನ್ನು 1% ಯಾಕೆ ಅಷ್ಟು ಗಲಾಟೆ ಮಾಡ್ತಾ ಇದ್ದೀರಿ? ಅದನ್ನ ಆಮೇಲೆ ತಿದ್ದುಪಡಿ ನೋಡೋಣ ಬಿಡಿ. ಅದೇ ಆಗಿದ್ರೆ ಇದು ಕ್ರೂರ ಕಾಯ್ದೆಗಳು. 99% ಕಾಪಿ ಅಂತೀರಿ, ಕ್ರೂರ ಕಾಯ್ದೆ ಅಂತೀರಿ. ಕ್ರೂರತ್ವಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ? ಅದೇನು ಲೆಕ್ಕಾಚಾರ? ಇದನ್ನೇ ಹೇಳೋದು. ಭಾರತದ ವಾದ ಪ್ರತಿವಾದ ಮತ್ತು ವ್ಯಾಖ್ಯಾನಗಳು ಅನುಕೂಲ ಸಿಂಧು ಲೆವೆಲ್ಗೆ ಬಂದು ಆಗೋಗಿದೆ. ಮತ್ತು ಅದಕ್ಕೆ ಎಲ್ಲದಕ್ಕೂ ರಾಜಕೀಯ ಲೇಪನದಿಂದ ಆ ವಾದಗಳ ಮಂಡನೆ ಪ್ರಾರಂಭ ಆಗಿದೆ. ವ್ಯಾಖ್ಯಾನಗಳಿಗೆ ಅದರ ಗಂಭೀರತೆ ಮೇಲಲ್ಲ, ಅದರ ಸತ್ವದ ಮೇಲಲ್ಲ, ರಾಜಕೀಯದ ಮೇಲೆ. ಅವ್ರು ತಂದಿದ್ದ ಬೇಡ ಬಿಡಾಗ ಸರಿ ಇಲ್ಲ, ಅದು ವಿರೋಧ ಮಾಡಿ ಅಷ್ಟು ವಿರೋಧ ಮಾಡು, ಅದು ತಪ್ಪದು.